ಇದು ಶ್ರೀನಿವಾಸ್ ಅವರು ಕೊಟ್ಟಿರೋಂಥ ಸಸಿ ಪಪ್ಪಾಯ. ಇದೊಂದು ಮೋಸ್ಟ್ಲಿ ನನ್ನ ಪ್ರಕಾರ 4 ತಿಂಗಳಾಗಿದೆ ನೋಡಿ. ಈ ಥರ ಬಂದಿದೆ ಬೃಹತ್ವಾಗಿ, ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಆ ಮಟ್ಟಿಗೆ ಬಂದಿದೆ ನೋಡಿ. ಯಾವ ಮಟ್ಟಿಗೆ 8 ಅಡಿ ಮೇಲೆ ಹೋಗಿ 8 ಅಡಿವರೆಗೂ ಹೋಗಿದೆ 4 ತಿಂಗಳಿಗೇ. ಫಸ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಗಂಡು ಸಸಿಗಳು ಒಂದು 10-15 ಬಂದಿದೆ ಅಷ್ಟೇ. 1,500 ಸಸಿ ತೊಗೊಂಡಿದ್ದೆ ಅವ್ರ ಹತ್ರ. ಈ ಥರ ಬಂದಿದೆ. ಇವಾಗ ಇದ್ರ ಜೊತೆಗೆ ನಾನು ವಿಡಿಯೋ ಇಷ್ಟೊಂದು ಎತ್ತರದಲ್ಲಿ ಹಿಂಗೆ ತೋರ್ಸೋಕ್ಕಾಗ್ತಿಲ್ಲ. ಸೀಬೆ ಮುದ್ದಕ್ಕೆ ಹಾಕಿರೋದು ಇದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಯಿ ಕಚ್ಚಿದೆ. ಥ್ಯಾಂಕ್ಸ್ ಟು ಶ್ರೀನಿವಾಸ್ ಅವ್ರಿಗೆ. ನನ್ನ ಸೀಬೆ ತೋಟನೇ ಮುಚ್ಚೋಗ್ಬಿಟ್ಟಿದೆ ಪಪ್ಪಾಯಿಂದ. ಆ ಮಟ್ಟಿಗೆ ಬೆಳೆದಿದೆ, ಅದ್ಭುತವಾಗಿ ಬಂದಿದೆ ನೋಡಿ. ಕಾಂಡ ಹೆಂಗಿದೆ. 4 ತಿಂಗಳು ಇನ್ನೂ ಆಗಿಲ್ಲ ನನ್ನ ಪ್ರಕಾರ. ತುಂಬ ಚೆನ್ನಾಗಿ ಬಂದಿದೆ. ನಾವು ಸೀಬೆ ಮಧ್ಯಕ್ಕೆ ಇಂಟರ್ಕ್ರಾಪಾಗಿ ಮಾಡಿರೋದು. ಇದ್ರ ಜೊತೆಗೆ ಇವಾಗ ನಾವು ಚೆಂಡು ಹೂವು ಹಾಕ್ಬೇಕು ಅಂತ ಇದು ಮಾಡಿದ್ದೀವಿ. ಚೆಂಡು ಸಸಿನೂ ಅವರೇ ಕಳಿಸಿದ್ದಾರೆ ಶ್ರೀನಿವಾಸ್ ಅವರು. ಇಲ್ಲಿ ನೋಡ್ಬೋದು ನೀವು ನೋಡಿ, ಚೆಂಡು ಸಸಿಗಳು ಕಳಿಸಿದ್ದಾರೆ. ಒಂದೊಂದು ಗಿಡಕ್ಕೆ 2 ಸಸಿ ಹಾಕ್ತಾಯಿದ್ದೀವಿ. ಈಗ ಬಂದು ಅನ್ಲೋಡ್ ಆಯಿತು. ನಮ್ಮ ವೀರಣ್ಣವ್ರಿದ್ದಾರೆ, ಇವೆಲ್ಲ ನೋಡ್ಕೊತಾರೆ ಅವರು. ಇವರೇ ವೀರಣ್ಣ. ನಮ್ಮ ತೋಟ ನೋಡ್ಕೊಳ್ತಾ ಇರೋದು ಇವರೇ. ಇವರ ಒಂದು ಸಹಾಯದಿಂದ ಅದ್ಭುತವಾಗಿ ಬಂದಿದೆ ತೋಟ. ಸ್ವಲ್ಪ ಸೀಬೆ ಪ್ರಾಬ್ಲಮ್ ಇದೆ, ಅದನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ಆರ್ಗ್ಯಾನಿಕಲ್ಲಿ ಮಾಡ್ತಾ ಇರೋದು, ಕೆಮಿಕಲ್ ಹೊಡಿತಾಯಿಲ್ಲ. ಸೊ ಇದು ಚೆಂಡು ಹಾಕೋ ಉದ್ದೇಶ ಏನು ಅಂತಂದರೆ, ಒಂದು ಕ್ರಿಮಿಕೀಟಗಳು, ಒಂದು ಪಪ್ಪಾಯ ಇರ್ಬೋದು, ಸೀಬೆ ಇರ್ಬೋದು, ಅದಕ್ಕೊಂದು ಅದನ್ನು ಅವಾಯ್ಡ್ ಮಾಡುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ. ಇದ್ರ ಜೊತೆಗೆ ಇಲ್ಲಿ ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ. ಇಲ್ಲಿ ಬಾಳೆ ಬೆಳೆದಿದ್ವಿ. ಇಲ್ಲಿ ಜೇನು ಪೆಟ್ಟಿಗೆಗಳು ಇಟ್ಟಿದ್ದೀವಿ. ಈ ಜೇನಿಗೆ ಒಂದು ಊಟನೂ ಕೊಡಬೇಕಲ್ವ ನಾವು. ಕೆಲವರೆಲ್ಲ ಸಕ್ಕರೆ ಪಾಕ, ಬೆಲ್ಲದ ಪಾಕ ಅದು ಇದು ಹಾಕ್ತಾರೆ. ಸೊ ಬಟ್ ನೋಡ್ಬೋದು, ಈ ಥರ ಲೈನ್ಗೆ ಜೇನು ಪೆಟ್ಟಿಗೆ ಇಟ್ಕೊಂಡು ಹೋಗಿದ್ದೀವಿ. ಜೇನಿಗೊಂದು ಊಟ ಆಗುತ್ತೆ ಈ ಚೆಂಡು ಬೆಳೆಸೋದ್ರಿಂದ. ಒಂದು ಪರಿಸರ, ಒಂದು ಕಮರ್ಷಿಯಲ್ ಆಗೂ ಆಗುತ್ತೆ ಇದು. ಯಾವುದೋ ಈ ಚೆಂಡು ನಾಳೆ ದೀಪಾವಳಿ, ದಸರಾ ಇವೆಲ್ಲ ಬರೋದ್ರಿಂದ ಅದನ್ನೊಂದು ಯೋಚನೆ ಮಾಡಿದ್ದೀವಿ. ಬಾಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ಸ್ ಟು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು ಸರ್.